ಇದು ಸ್ಟಾರ್ಟಿಂಗ್ ತೆಗೀರಿ. ಇದು ಟೆಸ್ಟ್ ಸೂಟ್ ಅಲ್ಲ. ಹ್ಞೂ ಈ ಕಡೆ ಇನ್ನು ಟೆಸ್ಟ್ ಸಿನಾರಿಯೋ, ಟೆಸ್ಟ್ ಏರಿಯಾ, ಪ್ರಿಯಾರಿಟಿ, ಟೆಸ್ಟ್ ಕೇಸಸ್, ಸೂಟು, ತೆಗೀರಿ ಈ ಕಡೆ ಆಟೋಮೇಷನು, ಟೆಸ್ಟ್ ಡೀಟೇಲ್ಸು. ಅದು ಕ್ರಿಯೇಟ್ ಮಾಡೋಕ್ಕಾದ್ರೆ ಜೀರಾ ಯಾವುದಾದ್ರೂ ರೈಸ್ ಮಾಡಿದೆ ಅದ್ರದ್ದು ಲಿಂಕು, ಓಕೆ ಓಕೆ, ಸ್ಟೇಟಸ್ಸು, ಕಂಪ್ಲೀಟು, ಬ್ಯಾಕ್ಲಾಗು, ಇನ್ಫ್ಲೋ. ಅದಕ್ಕೆ ಜೀರಾ ಕ್ರಿಯೇಟ್ ಮಾಡ್ತಾರೆ. ಹಾಂ, ಸೆಲೆಕ್ಟ್ ಸೆಂಟರ್ ಐಟಮ್ ಸೆಟಪ್ ಯು ಐ ಅಂದರೆ ಬೇರೆಯವ್ರು ಕ್ರಿಯೇಟ್ ಮಾಡಿರ್ತಾರಲ್ಲ, ನಮಗೆ ಈ ಐಟಮ್ ಬೇಕು ಅಂತ. ಓಕೆ ಓಕೆ, ರೆಸೈನಿ. ಹ್ಞೂ, ಆಮೇಲೆ ಅದರದ್ದು ಕಮೆಂಟ್ಸ್. ಇದು ಪಿ ಆರ್ ಮರ್ಜಡ್ ಆಗಿದೆಯೋ ಇಲ್ವೋ ಅಂಥೇಳಿ. ಓಕೆ ಓಕೆ, ಬ್ಲ್ಯಾಕ್ ಇತ್ತಂದರೆ ಬ್ಲ್ಯಾಕ್ ಅಂತ. ಬ್ಲಾಕ್ ಡ್ಯೂ ಟು ಫೀಡ್ ಫೇಲ್ಯೂರು. ಮರ್ಜ್ ಮಾಡಿದರೆ ಪಿ ಆರ್ ಮರ್ಜ್ಡು. ಅದರದ್ದು ಗಿಟ್ಟಿಂದು ಇದು ಯು ಆರ್ ಎಲ್. ಓಕೆ, ರೈಸ್ ದ ಡಿಫೆಕ್ಟರ್, ಸ್ಟೇಜಿಂಗ್ ಲೆವೆಲಾ? ಹಾಂ, ರೈಸ್ ಡಿಫೆಕ್ಟ್ ಫಾರ್ ದಿ ಎಡಿಟ್ ಐಟಮ್ ಪೇಜ್ ಕೆಳಗಿಂದ. ಇದು ಏನಾದರೂ ಇದು ಟೆಸ್ಟ್ ಕೇಸ್ ರನ್ ಮಾಡ್ತಿರ್ಬೇಕಾದ್ರೆ ಬಗ್ ಬಂದಿರುತ್ತಲ್ಲ, ಆ ಬಗ್ ಬಂತು ಅಂತ ಹೇಳಿದ್ರೆ ಮರ್ಜ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇದು ಬಗ್ ರೈಸ್ ಮಾಡಿ ಆ ಟಿಕೆಟು ಇಲ್ಲಿ ಲಿಂಕ್ ಮಾಡ್ತಾರೆ. ಓಕೆ ಓಕೆ, ಪಿ ಆರ್ ರೈಸ್ ಸ್ಕ್ರಿಪ್ಟ್ ಈಸ್ ಮರ್ಜ್ಡ್. ಇದು ಸ್ಟೇಟಸ್ಸು ಡಿ ಸ್ಕೋಪು, ಅಂದರೆ ಇನ್ನು ಇದಿನ್ನು ಬಂದಿಲ್ಲ ಸ್ಕೋಪಲ್ಲಿ, ನಮ್ಮ ಪ್ರಾಜೆಕ್ಟ್ ಸ್ಕೋಪು. ಓಕೆ, ಇದೇನು ಈ ಕಡೆ ಬನ್ನಿ. ಇದು ಸೇಮು, ಅಂದರೆ ಇದು ಯು ಎಸ್ ಮಾರ್ಕೆಟ್ ಅನಿಸುತ್ತೆ. ಹಾಂ, ಇದು ಯು ಎಸ್ ಮಾರ್ಕೆಟು, ಇದು ಇಂಟರ್ನ್ಯಾಷನಲ್ ಮಾರ್ಕೆಟು. ಓಕೆ ಓಕೆ, ಇದು ಆಯ್ತು ಈಗ. ಅದು ಇದು ಸೇಮ್. ಇದೆ. ಇದು ಮ್ಯಾನ್ಯುವಲ್ ಟೆಸ್ಟ್ ಕೇಸಸ್ಸು. ವರ್ಕ್ ಫ್ಲೋ ಏನು ಅಂತ, ಫೈಲ್ ಅಪ್ಲೋಡು, ಅದರಲ್ಲಿ ಯೂಸರ್ ಸ್ಟೋರಿ ಅಂತ ಒಂದಿರುತ್ತೆ. ಯೂಸರ್ ಸ್ಟೋರಿಲಿ ಅದು ಇದು ಬರೀಬೇಕು, ಪ್ರಾಡಕ್ಟ್ ರಿಕ್ವೈರ್ಮೆಂಟು, ಮತ್ತು ಪ್ರಿಯಾರಿಟಿ, ರ್ಯಾಂಕು, ಮಾರ್ಕು. ಅಂದರೆ ಇದು ಫಸ್ಟ್ ಇದು ರಿಕ್ವೈರ್ಮೆಂಟ್ ಹೇಳಿರ್ತಾರೆ, ಇದಕ್ಕೊಂದು ಸ್ಟೋರಿ ಕ್ರಿಯೇಟ್ ಮಾಡಿರ್ತಾರೆ. ಸ್ಟೋರಿ ಕ್ರಿಯೇಟ್ ಅಂದರೆ ವರ್ಕ್ ಫ್ಲೋ, ಫೈಲ್ ಅಪ್ಲೋಡ್ ಆರ್ ಪೋಸ್ಟ್, ಇದು ಎಲ್ಲಿ ಇರ್ತದವ್ರ ವರ್ಕ್ ಫ್ಲೋ. ಅಂದರೆ ಅದು ಫೈಲ್ ಡೌನ್ಲೋಡು, ಫೈಲ್ ಅಪ್ಲೋಡ್ ಅಂತ ಇರುತ್ತಲ್ಲ, ಅದು ಈಗ ನಾವು ಎಕ್ಸೆಲಲ್ಲಿ ವರ್ಕ್ ಮಾಡ್ತಿರ್ತೀವಲ್ಲ, ಅದು ಮ್ಯಾನ್ಯುವಲ್ ಟೆಸ್ಟ್ ಕೇಸ್ ಬರೆದು ಅದು ಡೌನ್ಲೋಡ್ ಮಾಡ್ತಿದ್ದೀವ. ಇದೊಂಥರ ವರ್ಕ್ ಫ್ಲೋ ಹೆಂಗಪ್ಪ ಅಂತ ಹೇಳಿದ್ರೆ ಪೋಸ್ಟು, ಗೆಟ್ಟು, ಆ ಥರ ಇದೆ ಎ ಪಿ ಐಲಿ. ಓಕೆ ಓಕೆ, ಇದು ಪ್ರಾಡಕ್ಟ್ ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ, ಅದಕ್ಕೆ ಯೂಸರ್ ಸ್ಟೋರಿ ಏನು ಬರೆಯೋದು, ಆ್ಯಸ್ ವಾಲ್ಮಾರ್ಟ್ ಸಪ್ಲೈಯರ್ ಐ ವಾಂಟ್ ಟು ನೋ ಇಫ್ ಮೈ ಫೈಲ್ ಅಪ್ಲೋಡ್ ಕಂಟೈನ್ಸ್ ಎನಿ ಎರರ್ ಇಮಿಡಿಯೇಟ್ಲಿ ಅಪಾನ್ ಸಬ್ಮಿಟಿಂಗು ಅಂತ ಹೇಳಿದ್ರೆ, ಈಗ ಒಂದು ಫೈಲ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಎರರ್ ಇತ್ತು ಅಂತ ಹೇಳಿದ್ರೆ ನನಗೆ ತಕ್ಷಣ ಗೊತ್ತಾಗಬೇಕು ಅನ್ನೋದು ಯೂಸರ್ ಸ್ಟೋರಿ. ಇದರಲ್ಲಿ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಏನು, ಒನ್ಸ್ ದ ಯೂಸರ್ ಅಪ್ಲೋಡ್ಸ್ ದ ಫೈಲ್ ದೇರ್ ಶುಡ್ ಬಿ ಆನ್ ಆಪ್ಷನ್ ಟು ಫಿಕ್ಸ್ ದ ಎರರ್ಸ್ ಇನ್ ದ ಯು ಐ ಆರ್ ಎಕ್ಸೆಲ್. ಈಗ ಒಂದು ವೆಬ್ಬಲ್ಲಿ ಫೈಲ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಎರರ್ ತಕ್ಷಣ ತೋರಿಸ್ಬೇಕು. ಅದನ್ನು ನಾವು ಯು ಐ ಅಲ್ಲೇ ಫಿಕ್ಸ್ ಮಾಡಬಹುದು, ಇಲ್ಲ ಎಕ್ಸೆಲಲ್ಲಿ ಫಿಕ್ಸ್ ಮಾಡೋವಂಥ ಆಪ್ಷನ್ ಬೇಕು ನನಗೆ. ಅದು ಒಂದು. ದ ಎರರ್ ಮಾಡಲ್ ಪೋಸ್ಟ್ ಅಪ್ ಫ್ರಂಟ್ ವ್ಯಾಲಿಡೇಷನ್ ಶುಡ್ ಶೋ ದ ಫಾಲೋಯಿಂಗ್. ಕ್ಯಾನ್ಸಲ್ ಒಂದಿರಬೇಕು, ಫಿಕ್ಸ್ ಎರರ್ ಆರ್ ಯು ಐ ಅಂತ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಡೌನ್ಲೋಡ್ ದ ಎರರ್ ಫೈಲು. ಅದು ಎರರ್ ತೋರಿಸ್ತಲ್ಲ, ಎರರ್ ತೋರಿಸಿದಾಗ ಈ 3 ಬಟನ್ ನನಗೆ ಕಾಣಿಸ್ಬೇಕು. ಒಂದು ಕ್ಯಾನ್ಸಲ್ ಮಾಡೋ ಥರ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಯು ಐ ಅಲ್ಲೇ ಫಿಕ್ಸ್ ಮಾಡೋಂಗಿರಬೇಕು, ಇಲ್ಲ ಎರರ್ ಇರೋ ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಫಿಕ್ಸ್ ಮಾಡೋ ಥರ ಇರಬೇಕು. ಅದು ಮಾಡಿಕೊಂಡು ಅದು ಪ್ರಿಯಾರಿಟಿ ನಾವು ಕೊಟ್ಕೊಂಡು ಟೆಸ್ಟ್ ಮಾಡಿದ್ರೆ ಈ ಥರ ಸ್ಕ್ರೀನ್ ಶಾಟಿಗೆ ಓಕೆ ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್, ಇಲ್ಲ ಸ್ಕ್ರೋಲು ಅದು ತುಂಬ ಉದ್ದ ಇರುತ್ತೆ ಅಂತ ಹೇಳಿದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು. ಕಮೆಂಟ್ಸು ಇದು ನಾವು ಮಾಡಿಕೊಟ್ವಿ ಅಂತ ಹೇಳಿದ್ರೆ ಅವರು ಕಮೆಂಟ್ಸು ಅವರು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಅವ್ರು ಕಮೆಂಟ್ಸ್ ಹಾಕ್ತಾರೆ. ಓಕೆ, ಇದು ಮ್ಯಾನ್ಯುವಲ್ ಟೆಸ್ಟ್ ಕೇಸು. ಇದು ಎರರ್ ತೋರಿಸುತ್ತೋ ಇಲ್ವೋ ಅನ್ನೋದು ಒಂದಾಯಿತು. ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾನ್ಸಲ್. ದ ಮಾಡಲ್ ಶುಡ್ ಡಿಸಪಿಯರ್ ಒನ್ಸ್ ದ ಯೂಸರ್ ಹಿಟ್ಸ್ ದ ಕ್ಯಾನ್ಸಲ್. ಅಂದರೆ ಅದು ಕ್ಯಾನ್ಸಲ್ಲು ಕ್ಲಿಕ್ ಮಾಡಿದ ತಕ್ಷಣ ಹೋಗ್ಬಿಡ್ಬೇಕು. ಫಿಕ್ಸ್ ಎರರ್ಸ್ ಆನ್ ಯು ಐ ಅಂತ ಹೇಳಿದ್ರೆ ಅದು ಎರರ್ ತೋರಿಸುತ್ತಲ್ಲ,
ಅಲ್ಲಿ ಆಪ್ಷನ್ ಇರುತ್ತಲ್ಲ ಫಿಕ್ಸ್ ಎರರ್ ಆನ್ ಯು ಐ ಅಂತ, ಯು ಐ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಹೊಸ ಪೇಜು ರೀಡೈರೆಕ್ಟು ನ್ಯೂ ಪೇಜ್ ಆಗಬೇಕು. ಓಕೆ. ಆಮೇಲೆ ಅದರಲ್ಲಿ ಯಾವ್ದು ಎರರ್ ಇದೆ ಅದು ಹೈಲೈಟ್ ಆಗಿರಬೇಕು. ಡೌನ್ಲೋಡ್ ದ ಎರರ್ ಫೈಲ್ ಅಂತ ಹೇಳಿದ್ರೆ ಫೈಲ್ ಡೌನ್ಲೋಡ್ ಆಗಬೇಕು, ಅದರಲ್ಲಿ ಮಾರ್ಕ್ ಆಗಿರಬೇಕು. ಮಾರ್ಕ್ ಆಗಿರೋ ಫೈಲ್ ಅಂತ ಹೇಳಿದ್ರೆ ಈ ಥರ ತೋರಿಸುತ್ತೆ. ಇದರಲ್ಲಿ ಎಷ್ಟು ಎರರ್ ಇದೆ ಮತ್ತು ಯಾವ ಫೀಲ್ಡು ಎರರ್ ಇದೆ ಅಂತ ಇಲ್ಲಿ ತೋರಿಸ್ಬೇಕು. ಎರರ್ ಫೀಲ್ಡು ಹೈಲೈಟ್ ಆಗಿರಬೇಕು. ಓಕೆ ಓಕೆ. ಈ ಥರ ತೋರಿಸ್ಬೇಕು ಅನ್ನೋದು ಆ ಯೂಸ್ ಕೇಸಿಂದು. ಅದೇ ಥರ ಎಲ್ಲ ಟೆಸ್ಟ್ ಕೇಸಸ್ಗೂ ಸ್ಟೆಪ್ಸ್ ಬರ್ಕೊಂಡು ಹೋಗೋದು. ಅದು ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಗೊತ್ತಾಗಬೇಕು, ಅಪ್ಲೋಡಾ, ಡೌನ್ಲೋಡಾ, ಇಲ್ಲ ಎಕ್ಸಿಕ್ಯೂಟಾ, ಇಲ್ಲ ಲಾಗಿನ್ನಾ, ಸೈನ್ ಅಪ್ ಅನ್ನೋದು ವರ್ಕ್ ಫ್ಲೋ ಬರುತ್ತೆ. ಯೂಸರ್ ಸ್ಟೋರಿ ಅಂತ ಹೇಳಿದ್ರೆ ಅದು ನಾವು ಏನು ಸ್ಟೆಪ್ಸ್ ಮಾಡ್ತೀವಲ್ಲ ಅದಕ್ಕೆ ಯೂಸರ್ ಸ್ಟೋರಿಗೆ ಒಂದು ಹೆಸರು ಕೊಟ್ಟಿರ್ತಾರೆ. ಯೂಸರ್ ಸ್ಟೋರಿ ಹೆಡ್ಡಿಂಗ್ ಥರ, ಸಮ್ಮರಿ ಥರ. ಪ್ರಾಡಕ್ಟ್ ರಿಕ್ವೈರ್ಮೆಂಟಲ್ಲಿ ನಾವು ಡಿಸ್ಕ್ರಿಪ್ಷನ್ ಬರಿತೀವಲ್ಲ ಆ ಥರ ಸ್ಟೆಪ್ ಬೈ ಸ್ಟೆಪ್ಪು ಏನು ಬೇಕು ಅನ್ನೋದು ಪ್ರಿಯಾರಿಟಿ ನಾವು ಕೊಟ್ಕೊಂಡು ಮಾಡಿ ವಿತ್ ಸ್ಕ್ರೀನ್ಶಾಟು ಕಮೆಂಟ್ಸ್ ಹಾಕ್ಬಿಟ್ರೆ ಅದು ನೆಕ್ಸ್ಟ್ ಯೂಸರ್ ಸ್ಟೋರಿ ಅಲ್ಲಲ್ಲ ಮೇಲ್ಗಡೆ ಅದೇ ಈಗ ಗೊತ್ತಿದ್ರಲ್ಲ, ಇದು ಯೂಸರ್ ಸ್ಟೋರಿ ಪ್ರಾಡಕ್ಟ್ ರಿಕ್ವೈರ್ಮೆಂಟ್. ಸೇಮ್ ಅದನ್ನೇ ಬೇರೆದಕ್ಕೆ. ಇವೆಲ್ಲ ಕ್ಲೈಂಟ್ ಕೊಟ್ಟಿರ್ತಾನೆ ಪ್ರಾಡಕ್ಟ್ ರಿಕ್ವೈರ್ಮೆಂಟ್. ಯೂಸರ್ ಸ್ಟೋರಿ ಫಸ್ಟ್ ಅವ್ರು ನಮಗೆ ಕೊಡ್ತಾರೆ. ಈ ಯೂಸರ್ ಸ್ಟೋರೀಸಿಗೆ ನಮಗೆ ಟೆಸ್ಟ್ ಕೇಸಸ್ ಬೇಕು ಅಂತ. ಆ ಯೂಸರ್ ಸ್ಟೋರಿಗೆ ನಾವು ಇದು ಮಾಡಿ ವಿತ್ ಟೆಸ್ಟ್ ಕೇಸು ಬರ್ದಿಲ್ಲ ಬ್ರೋ. ಟೆಸ್ಟ್ ಕೇಸ್ ಇದೆ ಅಂದರೆ ಫಸ್ಟ್ ಏನು ಗೊತ್ತಾ, ಇದು ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಐತೈತಲ್ಲ ಅದು ಕ್ಲೈಂಟ್ ಕೊಟ್ಟಿರ್ತಾನೆ. ಅದಕ್ಕೆ ಈ ಸ್ಕ್ರಮ್ ಮಾಸ್ಟರ್ ಇರ್ತಾನಲ್ಲ, ಸ್ಕ್ರಮ್ ಮಾಸ್ಟರು ಯೂಸರ್ ಸ್ಟೋರಿ ಕ್ರಿಯೇಟ್ ಮಾಡ್ತಾನೆ. ಆ ಯೂಸರ್ ಸ್ಟೋರಿಗೆ ನಾವೇನು ಮಾಡಬೇಕು, ಟೆಸ್ಟ್ ಕೇಸ್ ಬರೀಬೇಕು. ಟೆಸ್ಟ್ ಕೇಸಸ್ ಇರೋದು ಇವು ಟೆಸ್ಟ್ ಕೇಸಸ್ ಡಾಕ್ಯುಮೆಂಟ್. ಟೆಸ್ಟ್ ಕೇಸಸಲ್ಲಿ ನಾವು ಬರ್ಕೊತೀವಿ. ಟೆಸ್ಟ್ ಕೇಸು ಜೀರಾದಲ್ಲಿ ಬರ್ದಿರೋದು ಇದು. ಜೀರಾದಲ್ಲ, ಇದು ಜೀರಾ. ಇದಕ್ಕೆ ಟೆಸ್ಟ್ ಕೇಸ್ ಬರ್ದಾರ ಹಿಂಗೆ ಕ್ಲೋನು ಆಟ್ರಿಬ್ಯೂಟು ಮಿಸ್ಸಿಂಗಿಂದ ಇದು ಆಟ್ರಿಬ್ಯೂಟ್ ಮಿಸ್ಸಿಂಗಿಂದ ಬಲ್ಕ್ ಎಡಿಟ್ ಸ್ಕ್ರೀನು. ಓಕೆ ಓಕೆ. ಇದೆಲ್ಲ ನಾವು ಜೀರಾದಲ್ಲೆಲ್ಲ ಫಿಲ್ ಮಾಡಿ ಇವರು ಯಾರು ಕ್ರಿಯೇಟ್ ಮಾಡ್ತಾರೆ ಇದನ್ನ ಅಂದರೆ ಅವರು ಇದು ಮಾಡಿರ್ತಾರಲ್ಲ, ಟೆಸ್ಟ್ ಕೇಸ್ ಕೊಟ್ಟಿರ್ತಾರಲ್ಲ, ಆ ಟೆಸ್ಟ್ ಕೇಸಿಗೆ ನಾವೇ ಇದು ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಇದು ಇವೆಲ್ಲ ಬಗ್ಗು ಬ್ರೋ. ಟೆಸ್ಟ್ ಕೇಸಸ್ ಇಲ್ಲಿದಾವೆ ನೋಡಿ, ಇವು ಟೆಸ್ಟ್ ಕೇಸಸ್ಸು. ಓಕೆ. ಸಿನಾರಿಯೋ ಟೈಪು ಪ್ರಾಡಕ್ಟ್ ಯೂಸ್ ಕೇಸ್ ಮ್ಯಾಪಿಂಗ್. ಯೂಸ್ ಕೇಸ್ ಮ್ಯಾಪಿಂಗ್ ಅಂತ ಐತಲ್ಲ ಬ್ರೋ, ಅದು RTM ರಿಕ್ವೈರ್ಡ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಅಂತದೆ. ಟೆಸ್ಟ್ ಕೇಸ್ ಫಸ್ಟ್ನೇದು ವ್ಯಾಲಿಡೇಷನ್ಸ್ ವಿತ್ ಡಾಟಾ ಎರರು. ಅದೇ ಆಗಲೇ ಯೂಸರ್ ಸ್ಟೋರಿ ಒಂದು ತೋರಿಸಿದ್ನಲ್ಲ, ಡಾಟಾ ಎರರ್ ತೋರಿಸಿದಾಗ ಈ ಥರ ರಿಸಲ್ಟ್ ಬರಬೇಕು. ಒಂದು ಡಾಟಾ ಎರರು, ಒಂದು ಕ್ಯಾನ್ಸಲ್ಲು, ಆಮೇಲೆ ಡೌನ್ಲೋಡ್. ಓಕೆ, ಆ 3 ಆಪ್ಷನ್ ಬರಬೇಕು ಅಂತ ಹೇಳಿದ್ದಾರೆ. ಫಿಕ್ಸ್ ಇಂದ ಎರರ್ ಆ್ಯಪ್ ಇದು ಬಂತು ಅಂತ ಹೇಳಿದ್ರೆ ರಿಸಲ್ಟ್ ಸಕ್ಸಸ್ಸು. ಹ್ಯಾಪಿ ಪಾರ್ಟ್ ಟೆಸ್ಟ್ ಕೇಸ್ ಇದು ಸಕ್ಸಸ್ಸು. ಓಕೆ, ಹಿಂಗೆ ಆ ಕಡೆ ಸ್ಕ್ರೋಲ್ ಅಷ್ಟೇನಾ? ಸ್ಟೇಟಸ್ಸು ಕಮೆಂಟ್. ಓಕೆ. ಸೆಕೆಂಡ್ನೇದು ಅದು ಕ್ಯಾನ್ಸಲ್ ಮಾಡಿದರೆ, ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಇದು ಹೋಗಬೇಕು. ಓಕೆ, ಅದೇನು ವಿಡಿಯೋ ಹಾಕಿದ್ದಾರೆ? ಸ್ಕ್ರೀನ್ ರೆಕಾರ್ಡಿಂಗ್. ಓಕೆ ಓಕೆ. ಕ್ಯಾನ್ಸಲ್ ಮಾಡಿದ್ರೆ ಆರ್ ಯು ಶೋರ್ ಕ್ಯಾನ್ಸಲ್ ಅಂತ ತೋರಿಸ್ಬೇಕು. ಅದು ಎರರ್ ಬಂದಿರೋದನ್ನು ಸ್ಕ್ರೀನ್ ಶಾಟ್ ಮಾಡೋಕ್ಕಾಗಲ್ಲ. ಯಾವುದಾದ್ರು ಕ್ಯಾನ್ಸಲ್ ಅದೇ ಥರ ಬರೆಯೋದು. ಸಿನಾರಿಯೋ ಟೈಪು, ಪ್ರಾಡಕ್ಟ್ ಯೂಸ್ ಕೇಸ್ ಮ್ಯಾಪಿಂಗು, ಟೆಸ್ಟ್ ಕೇಸಸ್ಸು. ಅದರಲ್ಲಿ ಟೆಸ್ಟ್ ಕೇಸಲ್ಲಿ ಏನೇನು ವ್ಯಾಲಿಡೇಟ್ ಮಾಡ್ತೀವಿ ಅಂತ ನಾವು. ಓಕೆ ಓಕೆ.
ಸ್ಟೆಪ್ಸು ವ್ಯಾಲಿಡೇಷನ್ ಅಂತ ಹೇಳಿದ್ರೆ. ಇದು ಮ್ಯಾನ್ಯುವಲ್ ಟೆಸ್ಟ್ ಕೇಸು ಇದ್ರಲ್ಲಿ ಬರ್ತೀವಿ ಕಾನ್ಫಿಡೆನ್ಸ್ ಪೇಜಲ್ಲಿ. ಇದೊಂದು ಮಾಡಬೇಕಿತ್ತು ನೋಡಿ ಇವ್ರೆ. ಇದು ಬರೆದು ಕಾನ್ಫಿಡೆನ್ಸ್ ಪೇಜು ಅವರಿಗೆ ಲಿಂಕ್ ಕಳಿಸ್ಬಿಟ್ರೆ ನೋಡ್ಕೊತಾರೆ. ಇದರಲ್ಲಿ ಮತ್ತೆ ಇದು ಒಂದು ಆಯ್ತಾ, ಇನ್ನೊಂದು ಇದು ಸಿಂಪಲ್ ಇದೆ ಬ್ರೋ. ಇನ್ನೊಂದು ವಿಶಾಲಿಂದೊಂದಿತ್ತು ತಡೀರಿ, ಮಾಡಿದ್ದು ಸೂಪರ್ ಆಗಿತ್ತು. ಟೆಸ್ಟ್ ಸೆಟ್ಟು ಟೆಸ್ಟ್ ಇದಾಯಿತು. ಟೆಸ್ಟ್ ಸೆಟ್ ಅಂತ ಒಂದಿರ್ತಿತ್ತು. ಇದು ಜೀರಾದಲ್ಲಿ ಸೋಲಾರ್ ಸೆಂಟರ್ ಇಲ್ಲಿದೆ ತಿಳಿರಿ. ಇದರಲ್ಲಿ ಜೀರಾದಲ್ಲಿ ಇದು ಟೆಸ್ಟ್ ಸೆಟ್ಟು ಬ್ರೋ. ಟೆಸ್ಟ್ ಸೆಟ್ಟಲ್ಲಿ ನಂಬರ್ ಆಫ್ ಟೆಸ್ಟ್ ಕೇಸಸ್ ಇರ್ತವೆ. ಇಲ್ಲಿ ಮೇಲೆ ಬನ್ನಿ ಬ್ರೋ. ಇದು ಟೈಪು ಟೆಸ್ಟ್ ಸೆಟ್ಟು. ಓಕೆ, ಅದರೊಳಗೆ ನಂಬರ್ ಆಫ್ ಟೆಸ್ಟ್ ಕೇಸಸ್ ಇರ್ತವೆ. ನಂಬರ್ ಆಫ್ ಟೆಸ್ಟ್ ಕೇಸಸ್ ಇರ್ತವೆ. ಇದು ಎಡಿಟ್ ಇರುತ್ತಲ್ಲ, ಅದು ಟೈಪಲ್ಲಿ ಟೆಸ್ಟ್ ಸೆಟ್ ಅಂತ ಬರಿಬೇಕು. ಅಲ್ಲೂ ಬಿಗ್ ಬಗ್ಗು ಮತ್ತೆ ಇದೆಲ್ಲ ಇರುತ್ತಲ್ಲ. ಟೆಸ್ಟ್ ಸೆಟ್ಟಲ್ಲಿ ಇಶ್ಯೂ ಟೈಪ್ ಪ್ರೀ ಕಂಡೀಷನ್ನು, ಟೆಸ್ಟ್ ಎಕ್ಸಿಕ್ಯೂಷನ್ನು ಈ ಸೆಟ್ಟಲ್ಲಿ ಬರೋವಂಥದ್ದು. ಈ ಟೆಸ್ಟ್ ಸೆಟ್ 10 ಒಳಗೆ ಇದು ಬರುತ್ತೆ. ಅದಾದಮೇಲೆ ಟೆಸ್ಟ್ ಸೆಟ್ಟಲ್ಲಿ ಸೆಟ್ ಆಫ್ ನಂಬರ್ ಆಫ್ ಟೆಸ್ಟ್ ಕೇಸಸ್ ಇರುತ್ತಲ್ಲ, ಯಾವುದಾದ್ರೂ ಒಂದು ಟೆಸ್ಟ್ ಕೇಸ್ ತಗೊಂಡ್ವಿ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಆ ಟೆಸ್ಟಲ್ಲಿ ಟೆಸ್ಟ್ ಸೆಟ್ ಒಳಗೆ ಟೆಸ್ಟ್ ಕೇಸ್ ಇರ್ತವೆ. ಆ ಒಂದು ಟೆಸ್ಟ್ ಕೇಸ್ ತಗೊಂಡ್ವಿ ಅಂತ ಹೇಳಿದ್ರೆ ಅದ್ರ ಟೈಪು ಟೆಸ್ಟ್ ಅಂತ ಇರುತ್ತೆ. ಆ ಟೆಸ್ಟ್ ರನ್ನಿಂದು ಸ್ಟೇಟಸ್ಸು, ಪಾಸು, ಫೇಲು, ಇನ್ ಪ್ರೋಗ್ರೆಸ್ಸು ಅನ್ನೋದಿರುತ್ತಲ್ಲ, ಅದು ಇಲ್ಲಿ ಕೊಡಬೇಕು. ಅದರಲ್ಲಿ ಟೆಸ್ಟ್ ಕೇಸಲ್ಲಿ ಸ್ಟೆಪ್ಸ್ ಇರ್ತವೆ. ಡಿಸ್ಕ್ರಿಪ್ಷನಲ್ಲಿ ಏನೇನು ಬರಿಬೇಕು, ಲಾಗಿನ್ ಟು ಸೆಲ್ಲರ್ ಸೆಂಟರು, ಕ್ಲಿಕ್ ಆನ್ ಕ್ರಿಯೇಟು ಟೆಂಪಲ್ಲು, ಅದು ಸ್ಟೆಪ್ಸ್ ಬರಿಬೇಕು ಡಿಸ್ಕ್ರಿಪ್ಷನ್ನು. ಆಮೇಲೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಿಬೇಕು. ಆ್ಯಕ್ಚುಯಲ್ಲು ಎಕ್ಸ್ಪೆಕ್ಟೆಡ್ ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಪಾಸು, ಇನ್ ಪ್ರೋಗ್ರೆಸ್ಸು, ಟೆಸ್ಟಿಂದು ರಿಸಲ್ಟು ಬರಿಬೋದು. ಆಮೇಲೆ ಅದು ಟೆಸ್ಟ್ ಸೆಟ್ಟು ಟೆಸ್ಟ್ ಕೇಸ್ ಆಯಿತು. ಅವನ್ನೆಲ್ಲ ಈಗ ಟೆಸ್ಟ್ ಎಕ್ಸಿಕ್ಯೂಷನ್ ಅಂತ ಒಂದಿರುತ್ತೆ. ಈಗ ಟೆಸ್ಟ್ ಸೆಟ್ಟಲ್ಲಿ ಸುಮಾರು ಇರ್ತವೆ. ಎಲ್ಲದನ್ನು ನಾವು ಹೋಗಿ ಇಲ್ಲಿ ಟೆಸ್ಟ್ ಸೆಟ್ಟಲ್ಲಿ ಗೊತ್ತಾಗಲ್ಲ ಯಾವ್ದು ಕಂಪ್ಲೀಟ್ ಮಾಡಿದ್ದೀವಿ, ಯಾವ್ದು ಕಂಪ್ಲೀಟ್ ಮಾಡಿಲ್ಲ ಅಂತ. ಅದಕ್ಕೆ ಟೆಸ್ಟ್ ಎಕ್ಸಿಕ್ಯೂಷನ್ ಅಂತ ಒಂದಿರುತ್ತಲ್ಲ, ಟೆಸ್ಟ್ ಎಕ್ಸಿಕ್ಯೂಷನಲ್ಲಿ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಟೆಸ್ಟ್ ಸೆಟ್ಟಲ್ಲಿರೋವಂಥ ಎಲ್ಲ ಇದನ್ನು ಇಲ್ಲಿ ಬರುತ್ತೆ ಎಕ್ಸಿಕ್ಯೂಷನ್ ಇಂದು. ಅದರಲ್ಲಿ ಪಾಸ್ ಆಗಿರೋದೆಷ್ಟು, ಫೇಲ್ ಆಗಿರೋದೆಷ್ಟು, ಅಬಾರ್ಟೆಡ್ ಆಗಿರೋದೆಷ್ಟು, ಇನ್ ಪ್ರೋಗ್ರೆಸ್ ಎಷ್ಟು. ಇವು ಹೆಂಗೆ ಅಂತ ಹೇಳಿದ್ರೆ ನಾವು ಟೆಸ್ಟ್ ಕೇಸು ಒಂದೊಂದು ಓಪನ್ ಮಾಡಿರ್ತೀವಲ್ಲ, ಈ ಒಂದು ಟೆಸ್ಟ್ ಕೇಸಿಂದು ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡ್ತೀವಲ್ಲ, ಟೆಸ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ಇದು ಆಟೋ ಅಪ್ಡೇಟ್ ಆಗುತ್ತೆ. ನಾವೇನು ಅಪ್ಡೇಟ್ ಮಾಡೋ ನೆಸೆಸಿಟಿ ಇರಲ್ಲ. ಈ ಥರ ಇದು. ಇದರಲ್ಲಿ ಎಲ್ಲದನ್ನು ಟೆಸ್ಟ್ ಸೆಟ್ ಇರುತ್ತಲ್ಲ, ಅದು ಲಿಸ್ಟ್ ಅಷ್ಟು ತೋರಿಸುತ್ತೆ. ಇದು ಓವರ್ ಆಲ್ ರಿಸಲ್ಟ್ ತೋರಿಸುತ್ತೆ. ನಮಗೆ ಬೇಕು ಅಂತ ಹೇಳಿದ್ರೆ ಟೆಸ್ಟ್ ಸೆಟ್ ತೋರಿಸುತ್ತಲ್ಲ, ಅದೇ ಥರ ತೋರಿಸುತ್ತೆ. ಇದರಲ್ಲಿ ನಾವು ಯಾವ್ದು ನೋಡ್ಕೊಂಡು ಮಾಡ್ಬೋದು. ಇದು ಫೇಲ್ ಆಗಿತ್ತು ಅಂತ ಹೇಳಿದ್ರೆ ಇದು ಓಪನ್ ಮಾಡಿಕೊಂಡು ಅದಕ್ಕೆ ಏನು ಫೇಲ್ ಆಗಿದೆ ಇಲ್ಲಿ ಏನು ಬರುತ್ತೆ ಇಲ್ಲ, ಎಕ್ಸಿಕ್ಯೂಟ್, ಟು ಡೂ, ಎಕ್ಸಿಕ್ಯೂಟಿಂಗು, ಫೇಲು, ಅಬಾರ್ಟು, ಅದು ಇದು ಸ್ಟೇಟಸ್ಸು. ಅಂದರೆ ಅದ್ರ ಮ್ಯಾಗ ಗೊತ್ತಿದ್ರೆ ನಾನೇನೋ ಇದು ಎಕ್ಸಿಕ್ಯೂಷನ್ ಡೀಟೇಲ್ಸ್. ಎಕ್ಸಿಕ್ಯೂಷನ್ ಡೀಟೇಲ್ಸ್ ಇದು ಪಾಸು, ಫೇಲು ಏನು ಇತ್ತ ಅಂದರೆ ಇದು ಇವೆಲ್ಲ ಇದು ಮ್ಯಾನ್ಯುವಲ್ ಟೆಸ್ಟ್ ಕೇಸಸ್. ಅಂದರೆ ಇಲ್ಲೇ ಇದು ಎಕ್ಸಿಕ್ಯೂಷನ್ ಡೀಟೇಲ್ಸ್ ಅಷ್ಟೇ ಕೊಡುತ್ತೆ ಅಷ್ಟೆ. ಅಂದರೆ ಇಲ್ಲಿ ಒಂಥರ
ಈಗ ಬಟನ್ ಇದೆಯಲ್ಲ ರನ್ ಬಟನ್, ನಾನೇನು ರನ್ ಮಾಡ್ತಾರ ಇಲ್ಲ ಅನ್ಕೊಂಡೆ ಇಲ್ಲ ಸುಮ್ಮನೆ. ಎಕ್ಸಿಕ್ಯೂಷನ್. ಹಾಂ ಈಗ ಮತ್ತೆ ಅಲ್ಲಿಗೆ ಹೋಗ್ಬೇಕಲ್ಲ. ಹಾಂ ಅದು ಇದು ಇರುತ್ತಲ್ಲ, ಟಿಕೆಟ್ ಓಪನ್ ಮಾಡಿಕೊಂಡು ಏನಕ್ಕೆ ಫೇಲ್ ಆಗಿದೆ ಏನು ಎತ್ತ ಅಂದ್ಕೊಂಡು ಬರೀಬೋದು. ಓಕೆ ಓಕೆ, ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇವನ್ನೆಲ್ಲ. ಹಾಂ ಟೆಸ್ಟು ಅನ್ಸಿಸೋಡು ಯಾರಿಗೆ ಅಸೈನ್ ಮಾಡಿರ್ತಾರೋ ರಿಪೋರ್ಟರ್, ಡಿಸ್ಕ್ರಿಪ್ಷನ್ ಬರೀಬೇಕು, ಕೆಳಗೆ ಟೆಸ್ಟ್ ಡೀಟೇಲ್ಸ್ ಬರೀಬೇಕು, ಸೆಲ್ಲರ್ ಸೆಂಟರ್. ಟೆಸ್ಟ್ ಸೆಟ್ ಮಾಡ್ಕೊಂಡ್ವಿ, ಟೆಸ್ಟ್ ಸೆಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇದು ಎಲ್ಲ ಸೆಟ್ ಇದರ ಟೆಸ್ಟ್ ಕೇಸ್ಗಳು ಬರ್ತವೆ. ಟೆಸ್ಟ್ ಸೆಟ್ ಇದು ಟೈಪ್ ಸೆಲೆಕ್ಟ್ ಮಾಡೋದಿರುತ್ತಲ್ಲ, ಅದ್ರ ಮೇಲೆ ಇದು ಔಟ್ಲುಕ್ ಹೆಂಗ್ ಕಾಣತ್ತೆ ಅಂತ ಗೊತ್ತಾಗತ್ತೆ ನಮಗೆ. ಟೆಸ್ಟ್ ಸೆಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಆಡ್ ಟೆಸ್ಟ್ ಅಂತ ಇರುತ್ತಲ್ಲ, ಟೆಸ್ಟ್ ಕೇಸ್ ಆಡ್ ಮಾಡಬಹುದು ನೀವು ಟೆಸ್ಟ್ ಕೇಸು ಅಂತ. ಟೆಸ್ಟ್ ಎಕ್ಸಿಕ್ಯೂಷನ್ ಇರುತ್ತಲ್ಲ, ಟೆಸ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ನಾವು ಎಕ್ಸಿಕ್ಯೂಷನ್ ಕೊಟ್ವಿ ಅಂತ ಹೇಳಿದ್ರೆ ಅದು ಇದು ಲಿಂಕ್ ಕೇಳುತ್ತೆ ಟೆಸ್ಟ್ ಸೆಟ್ಟಿಂದು. ಟೆಸ್ಟ್ ಸೆಟ್ಟಿಂದು ಜೀರಾ ಲಿಂಕ್ ಕೊಟ್ವಿ ಅಂತ ಹೇಳಿದ್ರೆ ಅದ್ರದ್ದು ಪ್ರೊಸೆಸ್ ಏನಿದೆಯಲ್ಲ, ಪಾಸ್ ಎಷ್ಟು ಫೇಲ್ ಎಷ್ಟು ಅದ್ರ ರಿಸಲ್ಟು ಅದು ಟೆಸ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ತೋರಿಸುತ್ತೆ. ಟೆಸ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ ನಾವು ಇಂಡಿವಿಜುವಲ್ ಆಗಿ ಕೊಟ್ಕೋಬೇಕು. ಈಗ ಇದ್ರ ಮೇಲೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ರೆಡಿ ಟು ಸ್ಟಾರ್ಟು, ಇನ್ ಪ್ರೋಗ್ರೆಸ್ಸು, ಪಾಸ್ ಆಯಿತು ಅಂತ ಹೇಳಿದ್ರೆ ಪಾಸ್ ಅಂತ ಇದು ಕೊಟ್ವಿ ಅಂತ ಹೇಳಿದ್ರೆ ಅದು ಟೆಸ್ಟ್ ಸೆಟ್ಟು ಮತ್ತು ಟೆಸ್ಟ್ ಎಕ್ಸಿಕ್ಯೂಷನ್ ಎರಡರಲ್ಲೂ ಆಟೋ ಅಪ್ಡೇಟ್ ಆಗುತ್ತೆ. ಇಲ್ಲಿ ಆಟೋ ಅಪ್ಡೇಟ್ ಆಗುತ್ತೆ. ಅಲ್ಲಿ ಮತ್ತೆ ಯಾಡ್ ಟೆಸ್ಟ್ ಅಂತ ಐತಲ್ಲ, ಅಲ್ಲಿ ಆ್ಯಡ್ ಮಾಡ್ಬೇಕು ಅನ್ಕೊಂಡೆ. ಇಲ್ಲ ಟೆಸ್ಟ್ ಫ್ರಮ್ ದಿ ಕೆಳಗಾಯ್ತು ನೋಡ್ರಿ. ಹಾಂ, ಟೆಸ್ಟ್ ಫ್ರಮ್ ದಿ ಟೆಸ್ಟ್ ಸೆಟ್ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾ? ಅಂದರೆ ಇದು ಟೆಸ್ಟ್ ಸೆಟ್ ಇರುತ್ತಲ್ಲ ಅವರು, ಆ ಟೆಸ್ಟಲ್ಲಿ ಬರ್ದಿರ್ತೀವ, ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾ? ಈಗ ಹೊಸದು ಕ್ರಿಯೇಟ್ ಮಾಡಿರ್ತೀವಿ ಅನ್ಕೊಳ್ಳಿ, ಆ ಹೆಸರನ್ನ ಇಲ್ಲಿ ತಗೋಬೇಕು. ಇದೇನು ಗೊತ್ತಾ, ಇದು ಅಷ್ಟು ಒಂದೇ ಸೆಟ್ ಬರುತ್ತೆ. ಈಗ ಇದು ಒಂದ್ ಸೆಟ್ಟು ಟೆಸ್ಟ್ ಸೆಟ್ಟು. ಈ ಟೆಸ್ಟ್ ಸೆಟ್ ಅಲ್ಲಿ 37 ಟೆಸ್ಟ್ ಕೇಸಸ್ ಇದಾವೆ, ಸರಿನಾ? ಇದು ಒಂದು ಟೆಸ್ಟ್ ಸೆಟ್. ಒಂದು ಟೆಸ್ಟ್ ಸೆಟ್ ನ ಟೆಸ್ಟ್ ಎಕ್ಸಿಕ್ಯೂಷನ್ ಇರುತ್ತಲ್ಲ, ಇದರಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ 37 ಬಂದು 33, 34, 37 ಅಂದ್ರೆ ಈಗ ನೋಡಿ, ಈಗ ಹೊಸದು ಎಲ್ಲಿ ಆಡ್ ಮಾಡ್ತೀವಿ, ಟೆಸ್ಟ್ ಸೆಟ್ ಅಲ್ಲಿ ಆಡ್ ಮಾಡಿದ್ವಿ ಅನ್ಕೊಳ್ಳಿ, ಆವಾಗ ಎಕ್ಸಿಕ್ಯೂಷನ್ ಅಲ್ಲಿ ತೋರ್ಸಲ್ಲ, ಬರುತ್ತೆ ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಆಟೋಮೆಟಿಕ್ ಬರಲ್ಲ ಬ್ರೋ, ಇಲ್ಲಿ ಇದೆ. ಅದೇ ತೋರಿಸ್ತೀನಿ, ಅದು ಏನ್ ಗೊತ್ತಾ ಹೇಳ್ತೀನಿ. ಇಲ್ಲಿ ಇದೆಯಲ್ಲ, ಈ ಟೆಸ್ಟ್ ಸೆಟ್ ನಾವು ಅದಕ್ಕೆ ಲಿಂಕ್ ಮಾಡಿರ್ತೀವಿ, ಹಂಗಾಗಿ ಏನಿಲ್ಲ, ರಿಫ್ರೆಶ್ ಕೊಟ್ವಿ ಅಂತ ಹೇಳಿದ್ರೆ ಬರುತ್ತೆ. ಅದು ಆಡ್ ಟೆಸ್ಟ್ ಎಕ್ಸಿಕ್ಯೂಷನ್ ಟೆಸ್ಟ್ ಸೆಟ್ ಇದೆಯಲ್ಲ, ಅದೇನು ಅಂತ ಹೇಳಿದ್ರೆ ಇದೇ ತರ ಟೆಸ್ಟ್ ಸೆಟ್ ಇನ್ನೊಂದು ಕ್ರಿಯೇಟ್ ಮಾಡಿರ್ತೀನಿ ನಾನು. ಅದು ಆಡ್ ಆಗುತ್ತೆ, ಅದ್ರದ್ದು ಎಕ್ಸಿಕ್ಯೂಷನ್ ಎಷ್ಟು ಅನ್ನೋದು ತೋರಿಸುತ್ತೆ. ಅವಾಗ ಇಲ್ಲಿ ಸೆಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಒಂದು ಸೆಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವಿಲ್ಲಿ ಏನು ಮಾಡೋದ್ ಬೇಕಾಗಿಲ್ಲ, ಎಲ್ಲ ಆಟೋಮೆಟಿಕ್ ತೋರಿಸುತ್ತೆ ರಿಸಲ್ಟ್. ಇದು ಒಂದು ಟೆಸ್ಟ್ ಸೆಟ್ ಆ್ಯಡ್ ಮಾಡ್ತೀವಿ, ಅದಕ್ಕೆ ಅದು ಒಂದೇ ಇದು ತೋರಿಸ್ತಿದೆ. ನಾವು ಇನ್ನೊಂದು ಟೆಸ್ಟ್ ಸೆಟ್ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಆ್ಯಡ್ ಮಾಡ್ಬೋದು. ಇದು ಒಂದು ಟೆಸ್ಟ್ ಸೆಟ್ ಓಪನ್ ಮಾಡಿಬಿಡು, ಅದರೊಳಗೆ ಮೇಲ್ಗಡೆ ಟಾಪಲ್ಲಿ ಏನೇನು ಫಿಲ್ ಮಾಡಿದ್ರು ನೋಡೋಣ ಅಷ್ಟೇ. ಟೆಸ್ಟ್ ಸೆಟ್ಟಲ್ಲಿ ಏನಿಲ್ಲ, ಅದು ಟೈಟಲ್ ಹಾಕ್ತಾರ. ಟೈಟಲ್ ಅಂದರೆ ಈಗ ಒಂಥರ ಲಾಗಿನ್ ಪೇಜ್ ಅನ್ಕೊಳ್ಳಿ, ಆಮೇಲೆ ಟೈಪ್ ಹಾಕ್ತಾರೆ, ಪ್ರಿಯಾರಿಟಿ ಏನು ಹಾಕಲ್ಲ ಅದ್ರಾಗ. ಇದಾದ ತಕ್ಷಣ ರೆಸೊಲ್ಯೂಷನ್, ಅನ್ರಿಸರ್ವ್ಡ್, ಫಿಕ್ಸ್, ಇಷ್ಟೇ ಬಿಟ್ರೆ ಏನಿಲ್ಲಲ್ಲ. ಆಮೇಲೆ ಇಲ್ಲಿ ಟೈಟಲ್ ಕೊಡು, ಇದು ಟೈಟಲ್ ಕೊಡ್ತೀವಲ್ಲ ಈ ಥರ, ಇದು ಟೈಟಲ್, ಇದು ಟೆಸ್ಟ್ ಕೇಸಿಗೆ. ಅದು ಟೆಸ್ಟ್ ಕೇಸ್. ಇದು ಟೆಸ್ಟ್ ಸೆಟ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಟೆಸ್ಟ್ ಕೇಸ್ ಕ್ರಿಯೇಟ್ ಮಾಡಬೇಕು. ಈಗ ಟೆಸ್ಟ್ ಕೇಸ್ ಕ್ರಿಯೇಟ್ ಮಾಡಿರ್ತೀವಿ, ಇದು ಟೆಸ್ಟ್ ಕೇಸು. ಇಲ್ಲಿ ಟೆಸ್ಟ್ ಕೇಸ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ತಡ್ರಿ ಏನು ಕೊಡ್ತಾರೆ, ಟೈಪ್, ಪ್ರಿಯಾರಿಟಿ ಬಿಟ್ರೆ ಎಲ್ಲ ಕೊಡ್ಬೋದು. ಲೇಬಲ್ಸ್ ಕೊಡ್ಬೋದು, ಲೇಬಲ್ಸ್ ಕೊಡಬೇಕು ಅಂದ್ರೆ ಇಲ್ಲಿ ಕೊಟ್ಟಿಲ್ಲ ಅಷ್ಟೇ. ಲೇಬಲ್ಸ್ ಕೊಡ್ತೀವಿ, ಪ್ರಿಯಾರಿಟಿ ಕೊಡ್ತೀವಿ, ಆಮೇಲೆ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮೇನ್ ಏನ್ ಮಾಡ್ತಿದೀವಿ ಅಂತ, ವ್ಯಾಲಿಡೇಟ್ ಎಕ್ಸಿಸ್ಟಿಂಗ್ ವೇರಿಯಂಟ್ ಕನ್ವರ್ಟೆಡ್ ಟು MP ಬಂಡಲ್ ಇಸ್ ಶೋಯಿಂಗ್ ಫಾರ್ ಪಾಪ್ಯುಲೇಟೆಡ್. ಡಿಸ್ಕ್ರಿಪ್ಷನ್ ಅಲ್ಲಿ ಬ್ರೀಫ್ ಆಗಿ ಬರಿತೀವಿ ಏನ್ ಮಾಡ್ತಿದೀವಿ ಅಂತ. ಅದಕ್ಕೆ ಸ್ಟೆಪ್ಸ್ ಬರಿತೀವಿ, ಏನೇನ್ ಮಾಡ್ತಿದೀವಿ. ಫಸ್ಟ್ ಲಾಗಿನ್ ಟು ಸೆಲ್ಲರ್ ಸೆಂಟರ್, ಕ್ಲಿಕ್ ಆನ್ ಮಲ್ಟಿ ಬಾಕ್ಸ್ ಐಟಮ್, ಅದಾದ್ಮೇಲೆ ಕ್ರಿಯೇಟ್ ಟೆಂಪ್ಲೇಟ್, ಸ್ಟೆಪ್ಸ್ ಎಲ್ಲ ಬರಿತೀವಿ. ಸ್ಟೆಪ್ಸ್ ಬರಿತೀವಿ. ಪಕ್ಕದ ಟ್ಯಾಬ್ ಇದು ಡಾಟಾ ಏನೇನು ಬೇಕು, ಇನ್ಪುಟ್ ಡಾಟಾ, ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಇಷ್ಟೇ ಬರೆಯೋದಾ.
ಓಕೆ ಇದು ಬರೆದ್ಬಿಟ್ಟು ಕೆಳಗೆ ಇದು ಒಂದು 2 ಬರಿತೀವ. 2 ಬರ್ದಾದ್ಮೇಲೆ ಪ್ರೀ ಕಂಡೀಷನ್ ಕೊಡಕ್ಕೆ ಪ್ರೀ ಕಂಡೀಷನ್ ಐತೆ ನೋಡಿ ಮೇಲೆ. ಪ್ರೀ ಕಂಡೀಷನ್ ಕೊಡಬೇಕು. ಯಾರು ಇನ್ನೊಂದು ನಿಮಿಷದ ಮೇಲೆ ಇಲ್ಲೇ ಐತೆ ನೋಡ್ರಿ. ಇದು ನಾವು ಎಕ್ಸಿಸ್ಟಿಂಗ್ ಪ್ರೀ ಕಂಡೀಷನ್ಸು ಇದು ಅಂದ್ರೆ ನಾವು ಇದು ಟೆಸ್ಟ್ ಮಾಡಿರಲ್ವಲ್ಲ ಆವಾಗಿಂದು ಇದು ಕೊಡಬೇಕು ಪ್ರೀ ಕಂಡೀಷನ್ಸ್. ದಿಸ್ ಇಸ್ ಸೆಟ್ ಅಸೋಸಿಯೇಟೆಡ್ ವಿತ್ ಪ್ರೀ ಕಂಡೀಷನ್ ಎಟ್. ಟೆಸ್ಟ್ ಆದ್ಮೇಲೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತ ಒಂದು ಬರುತ್ತೆ. ಓಕೆ, ಅದು ಇಲ್ಲಿ ಕಾನ್ಫ್ಲುಯೆನ್ಸ್ ಪೇಜಲ್ಲಿ ಇದೆ ನೋಡಿ. ಎಕ್ಸ್ಪೆಕ್ಟೆಡ್ ಔಟ್ಕಮ್ಮು ಏನಾದರೂ ಅಬ್ಸರ್ವೇಷನ್ ಇತ್ತು ಅಂತ ಹೇಳಿದ್ರೆ ಅಬ್ಸರ್ವೇಷನ್ ಅಂದರೆ ಇದು ಏನಕ್ಕೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿರತ್ತಲ್ಲ, ಅದು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಅಬ್ಸರ್ವ್ ಮಾಡಿದ್ದೀವಿ ಅಂತೇಳಿ, ಏನಾಗ್ತಿದೆ, ಅದು ಏನಾದರೂ ಆಗ್ತಿದೆ ಅಂತ ಹೇಳಿದ್ರೆ ಯಾವ ಐಟಮಿಗೆ ಆಗ್ತಿದೆ ಅಂಥೇಳಿ ಅದಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ಬಗ್ ರೈಸ್ ಮಾಡಿ ಅದು ಪಾಸ್ ಫೇಲ ಅಂಥೇಳಿ ಅದಕ್ಕೆ ಜೀರಾ ಇದು ಮಾಡಿಬಿಟ್ಟು ರಿಮಾರ್ಕ್ ಹಾಕಿದ್ರೆ ನೋಡ್ಕೊತಾರೆ ಅವರು. ಓಕೆ ಓಕೆ. ಒಂದು 2 ಟೆಸ್ಟ್ ಕೇಸ್ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಇಲ್ಲಿ ಆಡ್ ಟೆಸ್ಟ್ ಕೊಟ್ಟು ಟೆಸ್ಟ್ ಇಲ್ಲಿ ಆ್ಯಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಎಕ್ಸಿಕ್ಯೂಷನ್ ತೋರಿಸುತ್ತೆ. ಫಸ್ಟ್ 2 ಟೆಸ್ಟ್ ಬರಿಬೇಕು. ಇಂಥದ್ದು 2 ಬರಿಬೇಕು. ಟೆಸ್ಟ್ ಅಂತಿದೆಯಲ್ಲ ಇದು ಟೆಸ್ಟ್ ಕೇಸು, ಇದು 2 ಬರಿಬೇಕು. 2 ಇಲ್ಲ 3 ಸುಮಾರು ಇರ್ತವೆ. ಒಟ್ಟು ಸ್ಟಾರ್ಟಿಂಗ್ 1-2 ಬರ್ಕೊಂಡಾದ್ಮೇಲೆ ಟೆಸ್ಟ್ ಸೆಟ್ ಕ್ರಿಯೇಟ್ ಮಾಡಬೇಕು. ಟೆಸ್ಟ್ ಸೆಟ್ ಅಲ್ಲಿ ಅದು ಆಡ್ ಮಾಡಬೇಕು. ಆಡ್ ಟೆಸ್ಟ್ ಅಂತ ಇರತ್ತಲ್ಲ, ಆಡ್ ಟೆಸ್ಟ್ ಕೊಟ್ಕೊಂತ ಹೋಗಿ ಅದು ಜೀರಾ ಕೊಟ್ವಿ ಅಂತ ಹೇಳಿದ್ರೆ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಇದು ಅಷ್ಟು ಟೆಸ್ಟ್ ಸೆಟ್ ಅಷ್ಟು ಟೆಸ್ಟ್ ಕೇಸು ಆಡ್ ಮಾಡಾದ್ಮೇಲೆ ಟೆಸ್ಟ್ ಎಕ್ಸಿಕ್ಯೂಷನ್ ಕ್ರಿಯೇಟ್ ಆಟೋಮೆಟಿಕ್ ಆಗಿ ಟೆಸ್ಟ್ ಎಕ್ಸಿಕ್ಯೂಷನ್ ಕ್ರಿಯೇಟ್ ಮಾಡಾದ್ಮೇಲೆ ಸೆಟ್ ಇರ್ತಾವಲ್ಲ ಆ ಸೆಟ್ ನ ಅದಕ್ಕೆ ಲಿಂಕ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಇಲ್ಲಿ ಪ್ರೋಗ್ರೆಸ್ ತೋರಿಸುತ್ತೆ. ಗೊತ್ತಾಯ್ತು ಈಗ. ಬರೀ ಐತಂದ್ರೆ ಅಂದ್ರೆ ಇದು ರಿಯಲ್ ಆಗಿರೋದು ಹಿಂಗೆ ಅನ್ಕ ಪೂರ್ತಿ ಯಾವತ್ತನ ಮಾಡಿದ್ರೆ ಇದು ನನ್ನ ಅಂದ್ರೆ ನನಗೆ ಕ್ರಿಯೇಟ್ ಮಾಡಕ್ ಹೇಳಿ